ಬಿಟಿಡಿಎ ಕಚೇರಿ ಮೇಲೆ ಲೋಕಾಯುಕ್ತ ದಾಳಿ. ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ, ಬಾಗಲಕೋಟೆ ನಗರದ ನವನಗರದಲ್ಲಿರುವ ಕಚೇರಿ. ಸಾರ್ವಜನಿಕ ಕಡತ ವಿಲೇವಾರಿ ವಿಳಂಬ ಆರೋಪ ಹಿನ್ನೆಲೆ ಲೋಕಾಯುಕ್ತ ಅಧಿಕಾರಿಗಳ ತಂಡದಿಂದ ದಾಳಿ ಪರಿಶೀಲನೆ. ಲೋಕಾಯುಕ್ತ ಎಸ್ಪಿ ನಂದಗಾವಿ ನೇತೃತ್ವದಲ್ಲಿ ಡಿವೈಎಸ್ಪಿ ಸುರೇಶ ರೆಡ್ಡಿ 2, ಸಿಪಿಐ 2, ಪಿಎಸ್ಐ 20 ಜನ ಸಿಬ್ಬಂದಿಯಿಂದ ದಾಳಿ. ಕಚೇರಿಯಲ್ಲಿನ ಕಡತಗಳ ಪರಿಶೀಲನೆ, ಸಿಬ್ಬಂದಿಯಿಂದ ಮಾಹಿತಿ ಪಡೆಯುತ್ತಿರುವ ಅಧಿಕಾರಿಗಳು. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ಬೀಟ್ ನ್ಯೂಸ್. ಬರ್ರಿ ಒಬ್ಬರು ಜನ ಒಂದ ಕಡೆ ಇಬ್ಬರಿಗೆ ಆಗಿಲ್ಲ ಒಬ್ಬರು ಕಡೆ ಕೊಡಿ ನೀವು ಅಂದ್ರೆ ನಾವು ಫಾರ್ಮೆಟ್ ಹಾಕಿ ಕೊಟ್ಟಿರ್ತೀನಿ ಫೈಲ್ ನಮ್ಗೆ ಕೊಟ್ಟು ಹೇಳ್ತಾರಲ್ಲ ಅಷ್ಟೇ ಆಮೇಲೆ ನೀವು ಯಾವ ಬೇಕಾದ ಮಾಡ್ಕೊಡ್ತೀನಿ ನಾನು ಕೂತ್ನಾರು ಹೇಳಂಗಿಲ್ಲ ಬರ್ರಿ ಸರಿ